favorite, and this movie was amazing. Sunil sir our direction irbodu, Sharan sir our dialogue irbodu, adu last alli ಒಂದು dialogue portion ಇದೆ ಪ್ರೀ ಕ್ಲೈಮ್ಯಾಕ್ಸ್, ಅದು ನೀವು ಥಿಯೇಟರ್ ಗೆ ಬಂದು ನೋಡ್ಬೇಕು. ನಾನೇ ಅವತಾರ ಪುರುಷ ಭಾಗ 2 ನೋಡಿದೀವಿ. ನೋಡಿ ಈಗ ನಮ್ಮ ತಲೆಯಿಂದ ಗಿರ್ರದ ತಿರುಗ್ತಾ ಇದೆ. ಹಾಗೆ ತ್ರಿಶಂಕು ಏನಂತ ಜಾಗ ಇದೆ ಅಲ್ಲಿ ಹೋಗಿ ಬಂದಿರೋದ್ರಿಂದ ಕಣ್ಮುಂದೆ ಹಾಗೆ ಇದೆ. ಸೊ ಫಸ್ಟ್ ಪಾರ್ಟ್ ನೋಡ್ಕೊಂಡ್ ಬಂದ್ರೆ ಇನ್ನ ಚಂದ ಕನೆಕ್ಟ್ ಆಗುತ್ತೆ. ಸೊ ನೆಗೆಟಿವ್ ನ ಪಾಸಿಟಿವ್ ಅಲ್ಲಿ ವೇಲ್ ಕೂಡ ತೋರಿಸ್ಬೋದು, ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಅವತಾರ ಪುರುಷ 2 ಸಿನಿಮಾನ ನೋಡಿದೆ. ಖಂಡಿತವಾಗ್ಲೂ ಇದು ಸುನಿ ಸರ್ ಡೈರೆಕ್ಟ್ ಮಾಡ್ಬೇಕ ಅಂತ ನೋಡ್ತಾ ಇತ್ತು. ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಆಕ್ಚುಲಿ ಅವತಾರ ಪುರುಷ ಪಾರ್ಟ್ 1 ಕಂಪೇರ್ ಮಾಡಿದ್ರು ಕೂಡ ಪಾರ್ಟ್ 2 ಬಹಳನೇ ವಿಭಿನ್ನವಾಗಿದೆ. ಅವತಾರ ಪುರುಷ 2 ತುಂಬಾ ಮೈ ನಗರಿಸುವಂತ ಸಿನಿಮಾ. ಸುನೀಲ್, ಪುಷ್ಕರ್, ಶರಣ್, ಆಶಿಕಾ ತುಂಬಾ ಖುಷಿಯಾಗಿ ವಿಷಯ ಕ್ಯಾಮ್ರಾ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರವನ್ನು ತುಂಬಾ ರೋಮಾಂಚಕವಾಗಿ ಅದನ್ನು ಏನ್ ಛಾಪು ಮೂಡಿಸಬೇಕು ಅನ್ನೋದು ಅಷ್ಟು ಇಂಪ್ಯಾಕ್ಟಬಲ್ ಆಗಿ ಆ ಜಗತ್ತಲ್ಲಿ ನಾನು ಎಷ್ಟು ಇದ್ದೇನೋ ಅನ್ನೋಷ್ಟು ನನಗೆ ಫೀಲ್ ಆಗ್ತದೆ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ. ಅಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟ್ ಇಂದ ಎಂಟು ತನಕ ಏನಾಗುತ್ತೆ ಅನ್ನೋ ಕ್ವೆಶನ್ ಇರುತ್ತೆ. ಅಂಡ್ ಫಸ್ಟ್ ಹಾಫ್ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫ್ ಅಲ್ಲಿ ಬರೋ ಇಮೋಷನಲ್ ಸೀನ್ಸ್ ಆಗಿರ್ಬೋದು, ಎಲ್ಲ ತುಂಬಾನೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅವತಾರ ಪುರುಷ 1 ನೋಡಿದ್ವಿ, ಆ ಕ್ಯೂರಿಯಾಸಿಟಿ ಹಾಗೆ ಮೇಂಟೈನ್ ಆಗಿತ್ತು. ಅಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದೀನಿ. ಸಿನಿಮಾ ಸೂಪರ್ ಆಗಿದೆ. ಯಾಕಂದ್ರೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಇದೆ. ಸೊ ಆ ಎಲಿಮೆಂಟ್ಸ್ ನೋಡಿದಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಆಮೇಲೆ ಸುನಿ ಸರ್ ದೊಡ್ಡ ಫ್ಯಾನು. ಸೊ ಸಿನಿಮಾ ನೋಡಿದಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. Keep him doing action, and also ಈ ಸಿನಿಮಾದಲ್ಲಿ ಒಂದು ಮಾತಾ ಮಂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ರು ಕೂಡ ಎಷ್ಟು ಚೆನ್ನಾಗಿ ಒಂದು ಕಾಮಿಡಿ ಬ್ಲೆಂಡ್ ಆಗಿರುತ್ತೆ. ಎಮೋಷನಲ್ ಆಸ್ಪೆಕ್ಟ್ಸ್ ನಾವು ಬ್ಲೆಂಡ್ ಮಾಡಿರೋದು. ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲ್ಲ. ಇತ್ತೀಚೆಗೆ ನಾವು ಕೇಳೇ ಇಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಬ್ಲಾಕ್ ಮ್ಯಾಜಿಕ್ ಇತ್ತೀಚೆಗೆ ಶೈತಾನ್ ಮೂವಿ ಬಂದಿತ್ತು, ರೀಸೆಂಟ್ ಆಗಿ ನೋಡಿದೆ. ವೆರಿ ಸಿಮಿಲರ್ ಜಾನರ್ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಕಂಪ್ಲೀಟ್ಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಲೈಕ್ ಯಾರು ಮಿಸ್ ಮಾಡ್ತೀರಾ ಅವತಾರ ಪುರುಷ ಪಾರ್ಟ್ 1 ಮಿಸ್ ಮಾಡ್ತೀರಾ ನೋಡಿ. ಬಂದು ನೋಡಿದ್ದೆ. ಸೊ ಅವತಾರ ಪುರುಷ ಪಾರ್ಟ್ 2 ಇವಾಗ ಜಸ್ಟ್ ನೋಡ್ಕೊಂಡ್ಬಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಯಾರ್ಯಾರಿಗೆ ಬ್ಲಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇಲ್ಲ ಅಂಡ್ ಬ್ಲಾಕ್ ಮ್ಯಾಜಿಕ್ ಕಂಡ್ರೆ ತುಂಬಾ ಭಯ, ಅವರಿಗೆ ಸಿಕ್ಕಾಬಟ್ಟೆ ಭಯ ಆಗೈತೆ. ಬಿಕಾಸ್ ನನಗ್ ಸಿಕ್ಕಾಬಟ್ಟೆ ಭಯ ಆಯ್ತು. ಫೈನಲಿ ಕನ್ನಡ ಜನಗಳ ಮುಂದೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾ ಮೂಲಕ ಬಂದಿದ್ದೀನಿ ಅನ್ನೋದು ಒಂದು ಖುಷಿ ಅನ್ಸುತ್ತೆ. ಅವರ ಸ್ಟಾರ್ಟಿಂಗ್ ಕರಿಯರ್ ಇಲ್ಲಿವರೆಗೂ ಎಲ್ಲಾ ತರ ರೋಲ್ಗಳು ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಆಫ್ ರೋಲ್ಸ್ ನಿಮ್ಮನ್ನು ನಗ್ಸೋದಾಗಿರ್ಬೋದು. ಆಮೇಲೆ ಈ ರೋಲ್ ಇದರಲ್ಲಿ ಎಸ್ಪೆಷಲಿ ಅವತಾರ ಪುರುಷ ಪಾರ್ಟ್ ನೋಡಿದ್ದೀರಾ. ಬಟ್ ಸೆಕೆಂಡ್ ಒನ್ ಇದೇನಿದೆಯಲ್ಲ, ಅದು ಕೊನೆಗೂ ಇಲ್ಲಿಂದ ಆ ಒಂದು ಬೇರೆ ಲೋಕಕ್ಕೆ ಹೋಗಿ ಆ ಡೈಮೆನ್ಷನ್ ಗೂಸ್ ಬಂಪ್ಸ್ ಸಾಕಾಗಿತ್ತು. ಸುನಿ ಅವರ ಅಭಿಮಾನಿ, ಶರಣ್ ಅವರ ಅಭಿಮಾನಿ. ಶರಣ್ ಮತ್ತು ನಾನು ದೊಡ್ಡ ಜರ್ನಿ. ಮತ್ತು ಶರಣ್ ಅವರ ಒಂದೊಂದು ಸಿನಿಮಾನು ನಾನು ಫಾಲೋ ಮಾಡಿದ್ದೀನಿ. ಮತ್ತು ಮುಂಚೆನೂ ಅಷ್ಟೇ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ.